ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಗ್ಯಾಪ್ ನಾವು ಐ ಆಮ್ ಪ್ರೆಸೆಂಟ್ ಹಿಯರ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ಎಲ್ಲ ವಿಷಯಗಳಿಗೆ ಕಾಮನ್ ಆಗಿರ್ತಕ್ಕಂಥ ಪೇಪರ್ 1 ಆಲ್ ಸಬ್ಜೆಕ್ಟ್ಸ್ ಲೈಕ್ ಕನ್ನಡ ಆಗಿರ್ಬೋದು, ಹಿಸ್ಟ್ರಿ, ಸೋಷಿಯಾಲಜಿ, ಆಲ್ ಸಬ್ಜೆಕ್ಟ್ಗಳಿಗೆ ಪೇಪರ್ 1 ಕಂಪಲ್ಸರಿ ಇರುತ್ತಲ್ವ. ಆ ಪೇಪರ್ 1ನಲ್ಲಿ 10 ಟಾಪಿಕ್ಸ್ ಬಗ್ಗೆ ನೋಡ್ತೀವಿ ನಾವು. ಫಸ್ಟು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ, 24-25ನ. ಅದಕ್ಕೂ ಮುಂಚೆ ಕ್ವಶನ್ ಪೇಪರ್ ನೋಡೋಕ್ಕೂ ಮುಂಚೆ ಆ 10 ಸಬ್ಜೆಕ್ಟ್ ಮೀನ್ಸ್ ವಿಷಯಗಳದಾವಲ್ಲ, ಫಸ್ಟ್ ಆ 10 ಸಬ್ಜೆಕ್ಟ್ ತಿಳ್ಕೊಂಡು ಕ್ವಶನ್ ಪೇಪರ್ ನೋಡುವಾಗ ಅಂದರೆ ಕ್ವಶನ್ ಪೇಪರ್ ಒಂದು ಕ್ವಶನ್ ತೊಗೊಂಡಾಗ ಈ ಕ್ವಶನ್ನು ಇದೇ ಟಾಪಿಕ್ಕಿಂದ ಬಂದದ ಅಂತ ಐಡೆಂಟಿಫೈ ಮಾಡೋ ಅದೊಂದು ಮೆಚುರಿಟಿ ಬಂತಂದರೆ ನೀವು ಈಸಿಯಾಗಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೋದು ಮತ್ತು ಕ್ವಾಲಿಫೈನ ಆಗ್ತೀರ. ಫಸ್ಟ್ ಯಾವ್ಯಾವ ಅಂತ ನೋಡ್ಕೊಂಬರೋಣ. ಓಕೆ, ಲೆಟ್ಸ್. ಫಸ್ಟ್ ಟಾಪಿಕ್ ಯಾವುದು? ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಥವಾ ಬೋಧನಾ ಸಾಮರ್ಥ್ಯ. ಸೆಕೆಂಡ್ನೇದು ರಿಸರ್ಚ್ ಆ್ಯಪ್ಟಿಟ್ಯೂಡ್. ನೆಕ್ಸ್ಟು ಇದು ಕಾಂಪ್ರಿಹೆನ್ಷನ್ನು. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದರಲ್ಲಿ 5 ಕ್ವಶನ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಓದ್ಕೊಂಡು ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕಮ್ಯುನಿಕೇಷನ್, ಆಮೇಲೆ ಮ್ಯಾಥ್ಸು, ರೀಸ್ನಿಂಗ್ ಆ್ಯಪ್ಟಿಟ್ಯೂಡು, ಆಮೇಲೆ ಲಾಜಿಕಲ್ ರೀಸ್ನಿಂಗು. ನೆಕ್ಸ್ಟು ಡಾಟಾ ಇಂಟರ್ಪ್ರಿಟೇಷನು, ಮಸ್ಟ್ ಆ್ಯಂಡ್ ಶುಡ್ಡು. ಈ DI ಆಗಿರ್ಬೋದು, ಇಲ್ಲಿ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ನು, ಇವು ಪಕ್ಕಾ ಕ್ವಶನ್. ನೀವು ಅದನ್ನ ನಾವು ಒಂದೇ ಸಲಿಗೆ ಬರಲ್ಲದು, ಅದನ್ನ ಡೇ ಬೈ ಡೇ ಮಾಡ್ತಾ ಅದು ಪರ್ಫೆಕ್ಷನ್ ಬರುತ್ತೆ. ನೆಕ್ಸ್ಟು ICT, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ಹಾಗೂ ಸಂವಹನ ತಂತ್ರಜ್ಞಾನ. ಹಾಗೆ 9th ಒನ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನಮೆಂಟು, ಜನರು, ಅಭಿವೃದ್ಧಿ ಹಾಗೂ ಪರಿಸರ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಉನ್ನತ ಶಿಕ್ಷಣ ವ್ಯವಸ್ಥೆ, ಹೈಯರ್ ಎಜುಕೇಷನ್ ಸಿಸ್ಟಮ್. These 10 units are very important. ಪೇಪರ್ 1 ಅದರೊಳಗೆ ಇದಾವೆ ನೋಡ್ರಿ ಎಲ್ಲನೂ. ಟೀಚಿಂಗು, ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸು, ಆಮೇಲೆ ಬೋಧನೆ ಕಲಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಘಟಕಗಳು ಯಾವ್ಯಾವು, ಮತ್ತು ಬೋಧನಾ ಪದ್ಧತಿಗಳು, ಮೆಥಡ್ಸ್ ಆಫ್ ದ ಟೀಚಿಂಗು, ಬೋಧನೆಗೆ ಸಹಾಯ ಮಾಡುವಂಥ ವ್ಯವಸ್ಥೆಗಳು, ಮೌಲ್ಯಮಾಪನ ವ್ಯವಸ್ಥೆ, ಇವ್ಯಾಲ್ಯೂಯೇಷನ್ ಸಿಸ್ಟಮ್. ನೆಕ್ಸ್ಟು ಎಲ್ಲ ಇಲ್ಲಿ ಡೀಟೇಲ್ ಆಗಿದ್ದಾವೆ ನೋಡಿ. ಕ್ಲಾಸ್ ಮಾಡುವಾಗ ಒಂದೊಂದು ಅಂದರೆ ಇದೊಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮಾಡುವಾಗ ಒಂದು ಡೀಟೇಲಾಗಿ ಓದ್ಕೊಂಡು ಈ ಥರ ಮಾಡ್ಬೋದು. ಇವತ್ತು ಕ್ವಶನ್ ಪೇಪರ್ ನೋಡ್ತಿದ್ವಲ್ಲ, ಜಸ್ಟ್ ಅಷ್ಟೇ ತೋರಿಸ್ತಿದ್ದೀನಿ, ನೋಡ್ಕೊಂಬನ್ನಿ. 5ನೇ ರಿಸರ್ಚ್ ಆಪ್ಟಿಟ್ಯೂಡು, ಕಮ್ಯುನಿಕೇಷನ್ನು. ಪೇಪರ್ 1 ನೋಡೋರಿಗೆ ಯಾವ್ದು ಓದಬೇಕು, ಯಾವ್ದ್ರಾಗ ಮಾರ್ಕ್ಸ್ ಜಾಸ್ತಿ ಬರ್ತಾವ ಅಂತಂದರೆ ಫಸ್ಟು ಟೀಚಿಂಗ್ ಆಪ್ಟಿಟ್ಯೂಡು, ಆಮೇಲೆ ರಿಸರ್ಚು, ಅದೇ ರೀತಿ ಇದು ಕಾಂಪ್ರಿಹೆನ್ಷನ್ನು. ಅದಂದರೆ ಪ್ಯಾಸೇಜ್ ಓದೋದನ್ನ ನಾವು ಡೈಲಿ ಮಾಡ್ಕೊತ ಸ್ಪೀಡ್ ಆದರೆ ಅಲ್ಲಿ ಈಸಿ ಆಗ್ತದೆ. ನೆಕ್ಸ್ಟ್ ಕಮ್ಯುನಿಕೇಷನ್ನು, ಇವು ಕಂಪಲ್ಸರಿ ಕ್ವಶನ್ ಬಂದೇ ಬರ್ತಾವೆ. ಮೀನ್ಸ್ ಓದೋದ್ರಿಂದ ನಾವು ಜಾಸ್ತಿ ಮಾರ್ಕ್ಸ್ನ ತೊಗೊತೀವಿ. ಟೀಚಿಂಗ್ ಆಪ್ಟಿಟ್ಯೂಡು, ರಿಸರ್ಚ್ ಆಪ್ಟಿಟ್ಯೂಡು, ಆ್ಯಂಡ್ ದೆನ್ ಕಮ್ಯುನಿಕೇಷನ್ನು, ಇದು ಪೀಪಲ್ ಆ್ಯಂಡ್ ಡೆವಲಪ್ಮೆಂಟು, ಮತ್ತು ಹೈಯರ್ ಎಜುಕೇಷನು, ಮತ್ತು ICT. ಇವು 6 ಅಂದರೆ ನಮಗೆ ಅಂದರೆ ಜಲ್ದಿ ಓದಿದ್ರೆ ಅರ್ಥನೂ ಆಗ್ತವೆ. ಹಾಗೆ ಮಾರ್ಕ್ಸು ಇಲ್ಲಿ ಡೆಫಿನೆಟ್ಲಿ ಕ್ವಶನ್ಸ್ ಒಂದು ಟಾಪಿಕ್ಕಿಂದ 5 ಕ್ವಶನ್ ಕಂಪಲ್ಸರಿ ಬಂದೇ ಬರ್ತವೆ. ಪೇಪರ್ 1 UGC ನೆಟ್ ನಾಟ್ KCET 2024 ನಡೆದಿರ್ತಕ್ಕಂಥದ್ದು, November 2. ಒಂದೊಂದು 1 by 1 ಕ್ವಶನ್ ನೋಡ್ಕೊಂಬರೋಣ. ಜಸ್ಟ್ ನೋಡ್ಕೊಂಬರ್ನಿ, ಎಕ್ಸ್ಪ್ಲೇನ್ ನಾನು ನಂತರದಲ್ಲಿ ಮಾಡ್ತೀನಿ.
ಇದು ಯಾವ ಸಬ್ಜೆಕ್ಟಲ್ಲಿ ಬರ್ತದೆ ಜಸ್ಟ್ ಗೆಸ್ ವರ್ಕ್ ಮಾಡಿ. ರೀಸನಿಂಗ್ ಒಳಗೆ ನಾವು ಈ ಥರ ಕೋಡಿಂಗ್ ಡಿಕೋಡಿಂಗ್ ನೋಡ್ತೀವಿ. ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿ, ಡಿಸ್ಟೆನ್ಸ್ ಬಗ್ಗೆ, ಮ್ಯಾಥ್ಸ್ ಇವೆಲ್ಲ ಆನ್ಸರ್ಸ್ ಇಲ್ಲಿ ಹಾಕಿದೆ ನೋಡಿ. ಆನ್ಸರ್ ಇಲ್ಲಕ್ಕೆ ಇನ್ನೊಂದು ಅಂದರೆ ನಿಮ್ಗೆ ಹೇಳೋದಂದರೆ ಇಂಗ್ಲೀಷೇ ಓದಿ ಕನ್ನಡ ಓದಿ ಅಂತ ಅದೇನು ದೊಡ್ಡ ಏನೋ ಆ ಥರ ಮೈಂಡಲ್ಲಿ ತೊಗೋದಲ್ಲ. ಅಂದರೆ ಕೆಸೆಟ್ ಓದುವಾಗ ಸ್ವಲ್ಪ ಟೈಮ್ ಇದೆಯಲ್ಲ, ಕೆಸೆಟ್ಟನ್ನೇ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ. ಸೊ ಇಂಗ್ಲೀಷ್ನಲ್ಲಿ ಓದಿದರೆ ಏನು ಬೆನಿಫಿಟ್ ಅಂತ, ನಾಟ್ ಕಂಪಲ್ಸರಿ, ಚಾಯ್ಸ್ ಈಸ್ ಯುವರ್ಸು. ಕೆಸೆಟ್ ಓದುವಾಗ ಪೇಪರ್ 1ನ ನಾವು ಇಂಗ್ಲೀಷ್ನಲ್ಲಿ ಓದೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದರೆ, ಇವಾಗ ನಾವು ಕೆಸೆಟ್ಟಲ್ಲಿ ಚಾಯ್ಸಸ್ ನೋಡ್ತೀವಿ ನಾವು ಕನ್ನಡ ಇಂಗ್ಲೀಷ್ ಅಂತೇಳಿ. ಆದರೆ ನೆಟ್ಟಲ್ಲಿ ಚಾಯ್ಸ್ ಇಲ್ಲ, ಚಾಯ್ಸ್ ಇದಾವೆ ಬಟ್ ಹಿಂದಿ ಆರ್ ಇಂಗ್ಲೀಷ್ ಚಾಯ್ಸ್, ಕನ್ನಡಲ್ಲಿ ನಾವು ನೋಡಲ್ಲ. ಅದಕ್ಕೆ ಕೆಸೆಟ್ ಓದುವಾಗ ಪೇಪರ್ 1ನ ನಾವು ಇಲ್ಲೇ ಇಂಗ್ಲೀಷ್ನಾಗ ಓದ್ಕೊಂಡ್ಬಿಟ್ರೆ ಅಲ್ಲಿ ನಾವು ನೆಟ್ಟು ಓದಬೇಕಾದ್ರೆ ಅಂದರೆ ಇನ್ನೊಂದ್ಸಲ ಓದೋ ಅಂದರೆ ಜಾಸ್ತಿ ಟೈಮ್ ಹಿಡಿಯಲ್ಲ. ಸೊ ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ತದೆ, ಬಟ್ ಅವನ್ನೇ ರಿಪೀಟೆಡ್ ನೋಡ್ಕೊಂತ ಹೋದ್ರೆ ಯಾವ ವಿಷಯನೂ ಕಷ್ಟ ಆಗಲ್ಲ. ಸೊ ಅದಕ್ಕೆ ಜಸ್ಟ್ ಒಂದು ಸಜೆಷನ್. ನಾನು ನೆಟ್ ಕ್ವಾಲಿಫೈ ಅಂದರೆ ಬೇಗ ನೆಟ್ ಕ್ವಾಲಿಫೈ ಆಗೋಕ್ಕೆ ಇದೊಂದು ರೀಸನ್ನು. ಯಾಕಂದರೆ ಕೆಸೆಟ್ ಓದುವಾಗ ಕನ್ನಡ ನನಗೆ ಅಂದರೆ ನೆಟ್ಟಿಗೆ ಯೂಸ್ ಆಗ್ತದಂತಾನೆ ನಾನು ಸ್ವಲ್ಪ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನಾನು ಇಂಗ್ಲೀಷ್ನಲ್ಲೇ ಓದಿನಿ. ಸೊ ಅದಕ್ಕೋಸ್ಕರ ನೆಟ್ಟು ಬೇಗ ಆಯಿತು ಅಂತ. ನಿಜ ನೆಟ್ಟು ಕ್ವಾಲಿಫೈ ಆಗಬೇಕು, ಕೆಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು, ಬಟ್ ಪೇಪರ್ 1 ಎಷ್ಟು ಮಹತ್ವ, ಎಷ್ಟು ಇಂಪಾರ್ಟೆಂಟ್ ಕ್ವಾಲಿಫೈ ಆಗೋಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಪೇಪರ್ 1. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದ ಪೇಪರ್ 1 ಎವ್ರಿವನ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ. ನಾನು ಇಂಗ್ಲೀಷ್ನಲ್ಲಿ ಓದೇನೆ, ಸೊ ಅದಕ್ಕೋಸ್ಕರ ಇದರಲ್ಲೇ ಟಿಕ್ ಹಾಕಿನಿ. ಅದು ಈ ವಿಡಿಯೋಗಳು ಅಂದರೆ ಇದು PDF ಮಾಡಿ ತುಂಬ ದಿನ ಆಗಿದೆ. ವಿಡಿಯೋ ಮಾಡಬೇಕು, ದಿನ ಮಾಡ್ಬೇಕು ಅಂದ್ಕೊಂಡೆ. ಸೌಂಡ್ ಇಲ್ಲಿ ಕ್ಲೈಮೇಟು ಅದು ರೀಸನ್ ಹೇಳ್ಬಾರ್ದು, ಮಾಡಿಲ್ಲ. ನೋಡ್ಬೋದು ಇಲ್ಲಿ ಕೋಡಿಂಗ್ ಡಿಕೋಡಿಂಗ್, ಡಿಫ್ರೆಂಟ್ ಕೋಡಿಂಗ್ ಡಿಕೋಡಿಂಗ್ ಇರ್ತಾವಲ್ಲ ಅವು. ಇಲ್ಲಿ ವೆನ್ ಡಯಾಗ್ರಾಮು, ಡಿಫ್ರೆಂಟ್ ವೆನ್ ಡಯಾಗ್ರಾಮು, ಸಿಟ್ಟಿಂಗ್ ಅರೇಂಜ್ಮೆಂಟು ನೋಡ್ತಿರೋದು ಇಂಗ್ಲೀಷು ಕನ್ನಡ. ಇನ್ನೊಂದೇನು ಗೊತ್ತಾ, ಅಂದರೆ ವಿಡಿಯೋ ನೋಡ್ತಿರಲ್ಲ, ವಿಡಿಯೋ ನೋಡಿದ ಮೇಲೆ ಕಾಮನ್ನಾಗಿ ಸ್ಟಾರ್ಟಿಂಗ್ ವಿಡಿಯೋ ಮಾಡೋರ್ಗಾಗಿರ್ಬೋದು ಎಲ್ಲ ಮಿಸ್ಟೇಕ್ ಈಸ್ ಕಾಮನ್ ಅಲ್ವ, ಎಲ್ಲರಿಗೆ ಮಿಸ್ಟೇಕ್ ಆಗ್ತಿರ್ತದ. ಅಂದರೆ ಕಮ್ಯುನಿಕೇಷನ್ ಇದ್ರು ಅಲ್ವ, ಒಂದೇನೋ ಗುಡ್ ಒಂದು ಪರ್ಫೆಕ್ಟ್ ಬರೋದಂತಂದರೆ ಕಮ್ಯುನಿಕೇಷನ್ ಇದ್ದಾಗ ಪರ್ಫೆಕ್ಟ್ ಬರ್ತದಲ್ಲ. ಇನ್ನು ವಿಡಿಯೋ ನೋಡಿ ಇನ್ನು ಹಿಂಗೆ ಮಾಡಬೇಕಿತ್ತು, ಇನ್ನು ಹಿಂಗೆ ಸೌಂಡ್ ಚೆನ್ನಾಗಿರಬೇಕಿತ್ತು, ಇನ್ನೂ ಪ್ರೆಸೆಂಟೇಷನ್ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು, ಈ ಥರ ಹೇಳೋದ್ರಿಂದ ಮೀನ್ಸ್ ಈ ಥರ ಮಾಡಿದರೆ ಅವ್ರಿಗೆ ಬೇಗ ಅರ್ಥ ಆಗ್ತದೆ. ಚೆಂದ ಅದೆಲ್ಲ ಬೇಡ, ನಮಗೆ ವಿಷಯ ಅರ್ಥ ಆಗೋದು ಇಂಪಾರ್ಟೆಂಟ್. ಇನ್ನು ಸ್ವಲ್ಪ ನಾ ಕ್ವಶನ್ ಪೇಪರ್ನ ಖಂಡಿತ ಒಂದೊಂದು ಕ್ವಶನ್ನ ಎಕ್ಸ್ಪ್ಲೇನ್ ಖಂಡಿತ ಮಾಡ್ತೀನಿ. ಇವಾಗ ನಾವು ಫಸ್ಟ್ ಕ್ವಶನ್ ಪೇಪರ್ ಫುಲ್ ಬಿಡಿಸ್ಬೇಕಂದ್ರೆ ಆ ವಿಷಯನ ಎಲ್ಲ ತಿಳ್ಕೊಂಡಿರ್ಬೇಕು ನಾವಲ್ವಾ. ಕ್ಲಾಸಸ್ ಮಾಡಲಾರೆ ಕ್ವಶನ್ ಪೇಪರ್ ಬಿಡಿಸಿದ್ರೆ ಚೆನ್ನಾಗಿ ಅಲ್ಲ ಅಂತೇಳಿಸಿಂದ ಜಸ್ಟ್ ಒಂದು ಐಡಿಯಾ ಇರ್ಬೇಕು ನಿಮಗೆ, ಈ ಥರ ಕ್ವಶನ್ಸ್ ಬರ್ತಾವ ನಮ್ಗೆ ಅಂತೇಳಿಸಿಂದ. ಸೊ ಅದಕ್ಕೋಸ್ಕರ ಈ ಕ್ವಶನ್ ಪೇಪರ್ನೆಲ್ಲ ತೋರಿಸ್ತಾ ಇದ್ದೇನೆ ನಿಮಗೆ. 1 by 1 ಕ್ವಶನ್ ಪೇಪರ್ ನೋಡ್ಕೊಂಬರ್ಬೋದು, ನೋಡ್ಕೊಂಬನ್ನಿ. ಓಕೆ,
ನಿಮ್ಗೆ ಗೊತ್ತೇ ಇದೆ, ಪೇಪರ್ 1ನಲ್ಲಿ ನಾವು 50 ಕ್ವಶನ್ಸ್ ಇರ್ತಾವೆ. 1 ಕ್ವಶನ್ಸ್ ಕ್ಯಾರಿ ದ 2 ಮಾರ್ಕ್ಸ್. ಓಕೆ, 100 ಮಾರ್ಕ್ಸ್ಗೆ 50 ಕ್ವಶನ್ಸ್ 100 ಮಾರ್ಕ್ಸ್ ಕ್ಯಾರಿ ಮಾಡ್ತಾವೆ. ಪೇಪರ್ 2 ಅಲ್ಲಿ 100 ಕ್ವಶನ್ಸ್ ಇರ್ತಾವೆ, 200, ಟೋಟಲ್ 300. ಇದು ಇಮೇಲ್ ನೋಡಿದೆ ಎಲ್ಲ. ಈ ಜಸ್ಟ್ ಒಂದು ಕ್ವಶನ್ ICT ಒಳಗೆ ICTಗಿಂದ ಈ ಕ್ವಶನ್ನು CC ಅಂತ ತೆಗಿಸಿಂದ ಕಾರ್ಬನ್ ಕಾಪಿ, ಬ್ಲೈಂಡೆಡ್ ಕಾರ್ಬನ್ ಕಾಪಿ ಅಂತ ತೆಗಿಸಿಂದ ಇದು ಎಲ್ಲಿ ಬರ್ತದ, ಇಲ್ಲಿ ಇದರಲ್ಲಿ ಅಲ್ಲಿ ನೋಡ್ಬೋದು ಅಂತಂದರೆ ನಾವು ICTಯಲ್ಲಿ ನೋಡ್ತೀವಿ. ಇದು ಒಂದೇ ಕ್ವಶನ್ ನೋಡಿ VAದಲ್ಲಿ ನೋಡ್ತೀವಿ ನಾವು ಅಲ್ವಾ. ಇಮೇಲಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಸಬ್ಜೆಕ್ಟ್ ಅಲ್ಲಿನೂ ಪೇಪರ್ 1 ತೆಗಿಸಿಂದ ಇರ್ತದ ಅಲ್ವಾ. ಅದರೊಳಗೆ ಕಂಪ್ಯೂಟ್ರು, ಇಂಗ್ಲೀಷು, ಕನ್ನಡ 3 ಬರ್ತಾವೆ. ಅದರೊಳಗೆ ಸೋ ಮೆನಿ ಟೈಮ್ಸ್ ಇಮೇಲ್ ಬಗ್ಗೆ ಅದು ಮತ್ತು ಪರ್ಟಿಕ್ಯುಲರಾಗಿ CC, BCC, VA, FDA, SDA ಕಾಮನ್ ಆಗಿ ನೋಡ್ತೀವಿ ಇದು ಅಲ್ವಾ. ICT ಕಂಪ್ಯೂಟರ್ ಎಂಬ ಸಬ್ಜೆಕ್ಟು ಇವಾಗಿನ ಸಿಚುವೇಶನ್ 20th ಸೆಂಚುರಿ, ಇವಾಗ 2026 ಸೋ ಇಂಪಾರ್ಟೆಂಟು. ನಾಟ್ ಓನ್ಲಿ ದ ಎಕ್ಸಾಮ್ ಪರ್ಪಸ್ ಬಟ್ ಅವರ್ ಲೈಫ್ ಪರ್ಪಸ್ಗೆ ತುಂಬ ಇಂಪಾರ್ಟೆಂಟ್. ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಇವಾಗೆಲ್ಲನೂ ಡಿಜಿಟಲೈಸೇಷನ್ ಆಗತ್ತದ. ಇವು ಮಸ್ಟ್ ಆ್ಯಂಡ್ ಶುಡ್ ನೋ ದ ಅಬೌಟ್ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ 18th ಅದೇ ಇವೆಲ್ಲ ಕನೆಕ್ಷನ್ಸ್ಗಳು, ರೂಟರು, ಫೇರ್ವೆಲ್, ಇವು ಯಾವಾಗಲೂ ಬರ್ತಕ್ಕಂಥ ಕ್ವಶನ್ಸ್ಗಳು ಇವೆಲ್ಲ. ಇದು ಇಂಗ್ಲೀಷ್ ವರ್ಷನ್ನು. ಅಲ್ಲಿ ಕ್ಲಿಯರ್ ಇಲ್ಲ ಅಂತ ಇದು ಇನ್ನೊಂದು ಸಲ ಬಂದೆ ರಿಪೀಟೆಡ್ ಆಗಿದೆ. ಹೈಪರ್ ಟೆಕ್ಸ್ಟು, WWW ಇವು ನೋಡ್ತೀವಲ್ಲ ಎಲ್ಲದ್ರಾಗ VA, SDA, FDದಾಗ ಕಾಮನ್ ಇವು. ಹೈಪರ್ ಟೆಕ್ಸ್ಟ್, ICT, ಗೂಗಲ್ ಫಾರ್ಮ್ಸು, ಪ್ಲಾಗರಿಸಮ್ ತುಂಬ ಇಂಪಾರ್ಟೆಂಟು. ಪ್ಲಾಗರಿಸಮ್ ಅಂತ ಏನಂದ್ರೆ ಕೃತಿಚಾರ್ಯ ಅಂತ ಕರೀತಾರೆ ಕನ್ನಡದಲ್ಲಿ. ಕೃತಿಚಾರ್ಯ ಅಂತಾರೆ ಅಂದರೆ ನಾವು ಥೀಸಸ್ ಮಾಡ್ತೀವಲ್ವ, ಅಂದರೆ PhD ಮಾಡುವಾಗ ಅಥವಾ ನಾವು MA ಓದುವಾಗನೇ ನಾವು ಲಾಸ್ಟ್ ಸೆಮಿಗೆ ಥೀಸಸ್ ಅಂತ ಒಂದು ಬರ್ತದೆ. ಒಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ಒಂದು ಬುಕ್ ಥರ ಮಾಡಿ ಸಬ್ಮಿಟ್ ಮಾಡೋದಿರ್ತದಲ್ಲ, ಅದೇ ರೀತಿ ಇದು ಪ್ಲಾಗರಿಸಮ್ ಅಂತಂದರೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಂತಲ್ಲ, ಕಾಮನಾಗಿ PhD ಮಾಡಿದಾಗ ಇನ್ನೊಬ್ಬರು ಮಾಡಿರ್ತಕ್ಕಂಥ ಒಂದು ವಿಷಯನ ಅವ್ರಿಗೆ ವಿತೌಟ್ ದೇರ್ ಪರ್ಮಿಷನ್, ಅವ್ರ ಪರ್ಮಿಷನ್ ಇರಲಾರ್ದೆ ಆ ಒಂದು ವಿಷಯನ ನಾವು ಬರೆದಿರ್ತಕ್ಕಂಥ ಥೀಸಸ್ ಒಳಗೆ ಆ್ಯಡ್ ಮಾಡಿರ್ತೀವಲ್ವ, ಅದನ್ನು ಅಂದರೆ ವಿತೌಟ್ ಪರ್ಮಿಷನ್ ತೊಗೊಳೋದು ಲಾಫುಲ್ಲಿ ಏನೋ ಅನ್ಲಾ ಆಗುತ್ತಲ್ಲ. ಅದಕ್ಕೆ ನಾವು ಅಂದರೆ ಇನ್ನೊಬ್ಬರಿಗೆ ಗೊತ್ತಿರಲಾರ್ದ ಅವ್ರನ್ನ ನಾವು ಕಾಪಿ ಮಾಡಿ ನಮ್ಮ ಒಂದು ನಾವು ಬರೆದಿರ್ತಕ್ಕಂಥ ಒಂದು ಬುಕ್ನಲ್ಲಿ ಆ್ಯಡ್ ಮಾಡ್ತೀವಲ್ಲ, ಅದನ್ನೇ ಕೃತಿಚಾರ್ಯ ಅಂತಾರೆ. ಇದಕ್ಕೆ ಪೆನಾಲ್ಟೀಸ್ ಎಲ್ಲ ಅದಾವ. ಡಿಬರ್ ಅಂತಲ್ಲ, ಅಂದರೆ ಸಬ್ಮಿಷನ್ ಮಾಡೋದು ಕ್ಯಾನ್ಸಲ್ ಆಗಿರ್ಬೋದು. ಅದೇ ಪ್ರೊಸೀಜರ್ ಐತೆ. ಪ್ಲಾಗರಿಸಮ್ಮು ಅಂದರೆ ಕೃತಿಚಾರ್ಯ ಅಂದರೆ ಒಂದು 4 ಟೈಪ್ ಬರ್ತಾವೆ. ಅದು ಇಂಪಾರ್ಟೆಂಟ್. ಕಾಮನಾಗಿ ಕ್ವಶನ್ಸ್ ನೋಡ್ತೀವಿ ಪ್ಲಾಗರಿಸಮ್ ಬಗ್ಗೆ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜು, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟು, ಮಾನವ ಮತ್ತು ಪರಿಸರದ ವಿಪತ್ತು ನಿರ್ವಹಣೆ ಕಾಯ್ದೆಯ ಸಂಸತ್ತು, ಅರ್ಥವರು, ಎನ್ವೈರ್ನಮೆಂಟ್ ಎಲ್ಲ ಒಂದು ಕಾಮನ್. ಯಾಕಂದರೆ ಇವಾಗೆಲ್ಲ ಕಂಪೇರ್ ಟು ದ ಬಿಫೋರ್ ಇಯರ್ಸ್ ಈ ನಾವು ಜನ್ರೇಷನ್ ಒಳಗೆ ಡಿಜಿಟಲೈಸೇಷನ್ ಆಗತ್ತದ ವಿತ್ ಎಕೋ ಫ್ರೆಂಡ್ಲಿ, ಅಂದರೆ ಎನ್ವೈರ್ನಮೆಂಟಿಗೂ ಮಹತ್ವ ಕೊಡ್ತಿದ್ದಾರೆ. ಅಂದರೆ ಎನ್ವೈರ್ಮೆಂಟ್ ಪರ್ಪಸು ಸಮ್ ಗೌರ್ಮೆಂಟ್ ಸ್ಕೀಮ್ಸು, ಪ್ರೋಗ್ರಾಮ್ಸು ಅವೆಲ್ಲ ಇಂಪಾರ್ಟೆಂಟ್. ಇವು SDG ನಿಮ್ಗೆ ಗೊತ್ತು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸು. ಅವು ಇಂಪಾರ್ಟೆಂಟ್ ನೋಡಿ, ಮಸ್ಟ್ ಆ್ಯಂಡ್ ಶುಡ್. ಅವು ಲೀಸ್ಟ್ ಮಾಡ್ಕೊಂಡು ಚೆನ್ನಾಗಿ ಪರ್ಫೆಕ್ಟ್ ಆಗಿರಿ. ಪಕ್ಕ ಒಂದು ಕ್ವಶನ್ ಬಂದೇ ಬರ್ತದೆ ಅದರಿಂದ. 2 ಬರ್ತಾವೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಕರೆಂಟ್ ಅಫೇರ್ಸು,
ನಾಟ್ ಓನ್ಲಿ ಕೆಸೆಟ್ಟು ನೆಟ್ಟು ಪೇಪರ್ ಒನ್ ಅಲ್ಲ ನೋಡಿ, ಅದು ಎಲ್ಲ ಕನ್ವೆನ್ಷನ್ಸ್ಗಳು ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟ ಎಲ್ಲ ಕನ್ವೆನ್ಷನ್ಸ್ಗಳು ಇಂಪಾರ್ಟೆಂಟು. ಆಲ್ ಎಕ್ಸಾಮ್ ಆಲ್ಸೋ ಕೆಸೆಟ್ಟು ನೆಟ್ಟು ಹೈಯರ್ ಎಜುಕೇಷನು ಕಮಿಟೀಸ್ ಸೋ ಇಂಪಾರ್ಟೆಂಟು. NEP ಕಮಿಟೀಸು ಬಿಫೋರ್ ಇಂಡಿಪೆಂಡೆಂಟು, ಇಂಡಿಪೆಂಡೆನ್ಸು, ಆಫ್ಟರ್ ಇಂಡಿಪೆಂಡೆನ್ಸು ಬೋತ್ ಆರ್ ಇಂಪಾರ್ಟೆಂಟು. ಅಟಲ್ ಇನೋವೇಷನ್ ಮಿಷನ್, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಇವು ರೆಗ್ಯುಲೇಟಿಂಗ್ ಕಮಿಟೀಸ್ಗಳನ್ನು ತುಂಬ ಇಂಪಾರ್ಟೆಂಟ್ ನೋಡ್ರಿ. UGC ನೆಟ್ ಮತ್ತು ಇವು ಅಂದರೆ ಕಾಲೇಜಸ್ಗಳಿಗೆ ರ್ಯಾಂಕ್ ಕೊಡ್ತಾವಲ್ಲ, ನ್ಯಾಕ್, ವ್ಯಾಲ್ಯೂ ಎಜುಕೇಷನ್ ಇನಿಷಿಯಂಟ್ ಒಳಗೆ ಬರ್ತವೆ. ಇವು ಕಮ್ಯುನಿಕೇಷನ್ ಒಳಗೆ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಒಳಗೆ ಇವೆಲ್ಲ ಬರ್ತಾವೆ, ಲೈಕ್ ಕೈನೆಟಿಕ್ ಬಾಡಿ ಲ್ಯಾಂಗ್ವೇಜಸ್ಸು. ಪ್ರಾಜೆಕ್ಟ್ ಬೇಸ್ಡ್ ಅಸೈನ್ಮೆಂಟ್ ಅಸೆಸ್ಮೆಂಟ್. CBT ಕಂಪ್ಯೂಟರ್ ಬೇಸ್ಡ್. ಫ್ಲಿಪ್ಡ್ ಕ್ಲಾಸ್ ರೂಮ್. ಯೂಟ್ಯೂಬಲ್ಲಿ ಅಂದರೆ ಶಾರ್ಟ್ಸ್ ವಿಡಿಯೋ ಅಂತ ಇದಾವಲ್ಲ, ಅವನ್ನ ನೋಡಿ. ಯಾಕಂದರೆ ಶಾರ್ಟ್ ಒಳಗೆ ಇವಾಗ ನೋಡಿ ಇವಾಗ ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತಂದ್ರೆ ಆನ್ಲೈನ್ ಆಫ್ಲೈನ್ ಈ ಥರ ಮಿಕ್ಸ್ ಮಾಡಿ, ಅಂದರೆ ಅದ್ರೊಳಗೆ ಕೀ ವರ್ಡ್ಸ್ ಅಂತ ಇರ್ತಾವೆ. ಆ ಕೀವರ್ಡ್ಸಿಂದನೇ ನಾವು ಎಷ್ಟೋ ಕ್ವಶನ್ನಿಗೆ ಆನ್ಸರ್ಸ್ ಮಾಡ್ಬೋದು. ಮೊನ್ನೆ ಒಬ್ಬರು ಸರ್ ಹೇಳ್ತಿದ್ರು, ಅಂದರೆ ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ನಮಗೆ ಡೆಪ್ತ್ ನಾಲೆಜ್, ಅದು ಈ ಥರ ಕ್ವಾಲಿಫೈ ಪೇಪರ್ಗಳಿಗೆ ಡೆಪ್ತ್ ನಾಲೆಜ್ ಅಲ್ಲ, ಆ ನಾಲೆಜಲ್ಲಿರೋ ಕಾಮನ್ ಸೆನ್ಸ್ನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ. ಡೆಪ್ತ್ ನಾಲೆಜ್ ಇದ್ದರೆ PhD ಮಾಡ್ಬೋದು. PhD ಅಂದರೆ ಡೀಪ್ ನಾಲೆಜ್. ಪಾಸಿಟಿವಿಸ್ಟ್ ಅಪ್ರೋಚ್ ಇದು ತುಂಬ ಇಂಪಾರ್ಟೆಂಟ್. ಒಂದು ಸ್ಯಾಂಪ್ಲಿಂಗ್ ಹಿಡಿದ್ಮೇಲೆ ಸ್ಯಾಂಪ್ಲಿಂಗ್ ತುಂಬ ಇಂಪಾರ್ಟೆಂಟ್. ಪೇಪರ್ 1 ಪೇಪರ್ 2 ಬೋತ್. 38 39 40 ಪ್ಯಾಸೇಜಲ್ಲಿ ಅಷ್ಟು ಓದಿ ಕ್ಲಿಯರಾಗಿ ಆಮೇಲೆ ಆನ್ಸರ್ ಮಾಡಿ. ಇಂಗ್ಲೀಷಲ್ಲಿ ಓಕೆ. ದೆನ್ ಕ್ವಶನ್ಸು. ಇಂಗ್ಲೀಷಲ್ಲಿ
ಕೊನೆಯ ಪ್ರಶ್ನೆ. ಓಕೆ ಗೈಸ್, ಎಲ್ಲನೂ ಚೆನ್ನಾಗಿ ಕ್ವಶನ್ಸ್ನೆಲ್ಲ ನೋಡಿಕೊಂಡು ಯಾವ್ಯಾವ ವಿಷಯದಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವ, ಯಾವ್ದು ಇಂಪಾರ್ಟೆಂಟು ಅಂತೇಳಿ ಒಂಥರ ನೋಡ್ಕೊಂಬನ್ನಿ ಎಲ್ಲ. ಓಕೆ, ಥ್ಯಾಂಕ್ ಯು ಗೈಸ್.